ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೇಳ್ಬಿಟ್ಟು ವ್ಲಾಗ್ನ ಮಾಡೋದು ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ. ಸೊ ಇವಾಗ ಪರವಾಗಿಲ್ಲ, ಹುಷಾರಾಗಿದ್ದೀನಿ. ಮತ್ತು ಯಾಕೆ ನಾನು ಯೂಟ್ಯೂಬ್ನ ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಸ್ಯಾಟರ್ಡೆ ಆಫ್ಟರ್ನೂನು. ಈಗ ಆಲ್ಮೋಸ್ಟ್ 1 o'clock ಆಗ್ತಾ ಬರ್ತಾಯಿದೆ. ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ ಮಗಳನ್ನ ಸ್ಕೂಲಿಗೆ ಕಳಿಸಿದಾಯಿತು. ಹಸ್ಬೆಂಡು ಆಫೀಸ್ಗೆ ಹೋಗಿದ್ರು. ಇನ್ನು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದ್ಯಂಗೆ ಸ್ನಾನ ಮಾಡಿಸಿ ತಿಂಡಿ ಮಾಡಿಸಿ ಮತ್ತು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಬಂದು ಇವತ್ತು ಪೂರಿ ಪಲ್ಯ ಮಾಡಿದ್ದೆ. ಸೊ ಪೂರಿ ಎಲ್ಲರೂ ತಿಂದರು. ಈಗ ಮಧ್ಯಾಹ್ನಕ್ಕೆ ಅಡುಗೆಗೆ ಕ್ಯಾಪ್ಸಿಕಮ್ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಪೂರಿಗೆ ಮಾಡಿದ್ದಿಟ್ಟು ಇನ್ನೂ ಜಾಸ್ತಿ ಉಳಿದಿತ್ತು. ಸೊ ಅದಕ್ಕೆ ಚಪಾತಿಗೆ ಮಾಡಿಬಿಟ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. 1 ವೀಕ್ ಮೇಲಾಗಿತ್ತು ನಾನು ಮಿಕ್ಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು. ಸೊ ಅದಕ್ಕೆ ಇವತ್ತೊಂದು ಸ್ವಲ್ಪ ಸ್ಕ್ರಬ್ ಹಾಕಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಪಾತ್ರೆ ತೊಳೆಯೋದು ವಿಮ್ ಡಿಶ್ ವಾಶ್ ಬರುತ್ತಲ್ಲ, ಅದನ್ನೇ ಒಂದು ಸ್ವಲ್ಪ ಹಾಕ್ಬಿಟ್ಟು ಸ್ಕ್ರಬ್ ಮಾಡಿ ಆಮೇಲೆ ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡಿಬಿಡ್ತೀನಿ. ರೆಗ್ಯುಲರಾಗಿ ವೆಟ್ ಸ್ಪಾಂಜ್ ಬರುತ್ತಲ್ವ, ಮಾಮೂಲಾಗಿ ಅದನ್ನೇ ಯೂಸ್ ಮಾಡಿಬಿಟ್ಟು ಒರೆಸಿ ಇಟ್ಕೋತೀನಿ. ಈ ಸತಿ ಒಂದು ವಾರದಿಂದ ಕ್ಲೀನ್ ಮಾಡೇ ಇರಲಿಲ್ಲ ನಾನು. ಅದಕ್ಕೋಸ್ಕರ ತುಂಬಾ ಗಲೀಜಾಗಿಬಿಟ್ಟಿತ್ತು ಮಿಕ್ಸಿ. ಅದಕ್ಕೆ ಇದೆಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ದೀನಿ. ರೆಗ್ಯುಲರಾಗಿ ಇಷ್ಟೆಲ್ಲ ಡೀಪ್ ಕ್ಲೀನ್ ಮಾಡೋಕ್ಕಾಗಲ್ಲ, ಬಟ್ 10-15 ಡೇಸ್ಗೆ ಒಂದು ಸತಿ ಈ ಥರ ಎಲ್ಲದೂ ಕ್ಲೀನ್ ಮಾಡಿದರೆ ಐಟಮ್ಸ್ ಎಲ್ಲದೂ ಚೆನ್ನಾಗೇ ಇರುತ್ತೆ, ಭಾಳ ದಿನ ಬಾಳಿಕೆನೂ ಬರುತ್ತೆ. ಸೊ ಜಾಸ್ತಿ ಮಿಕ್ಸಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಈ ನಡುವೆ ಮಸಾಲೆ ಅದು ರುಬ್ಬಿದ್ದು ಹಂಗೆ ಇರುತ್ತಲ್ವ, ಹಾಗಾಗಿ ತುಂಬ ಗಲೀಜಾಗಿಬಿಟ್ಟಿತ್ತು. ಸೊ ಅದಕ್ಕೆ ಇವತ್ತು ತುಂಬಾ ಡೀಪ್ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ಮಿಕ್ಸಿ ಎಲ್ಲ. ಸೊ ಅದು ಮುಗಿಸಿ ಬಂದಮೇಲೆ ಇವಾಗ ಫ್ರಿಜ್ ಕ್ಲೀನ್ ಮಾಡ್ಕೊಂಬಿಡೋಣ. ಹೆಂಗೂ ತರಕಾರಿ ತರೋದಿತ್ತು, ಅದಕ್ಕೋಸ್ಕರನೇ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಎಲ್ಲ ತೆಗ್ದಿಡ್ತಾಯಿದ್ದೀನಿ. ಐಟಮ್ಸ್ ಎಲ್ಲ ತೆಗ್ದಿಟ್ಟು ಆಮೇಲೆ ರ್ಯಾಕ್ಸ್ ಎಲ್ಲದು ತೊಗೊಂಡೋಗಿ ಫಸ್ಟ್ ವಾಶ್ ಮಾಡಿ ಇಟ್ಬಿಡ್ತೀನಿ. ಸೊ ಇದು ಫಸ್ಟ್ ವಾಶ್ ಮಾಡಿದರೆ ನನಗೆ ಅದು ವೈಪ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದೆಲ್ಲ ಆರೋಗುತ್ತೆ. ಆಮೇಲೆ ತೊಗೊಂಡು ಮತ್ತೆ ಜೋಡಿಸ್ಕೋಬೋದು ಇದ್ದಂಗೆ. ಇನ್ನು ನಾನು ಫ್ರಿಜ್ ರ್ಯಾಕ್ನೂ ಅಷ್ಟೇ ವೀಕ್ಲಿ ಒನ್ಸ್ ಏನೂ ತೊಳೆಯಲ್ಲ. 1 ಮಂತಲ್ಲಿ 2 ಟೈಮ್ಸ್ ತೊಳಿತೀನಿ. ಪದೇ ತೊಳೆಯೋದ್ರಿಂದ ಅದು ಸ್ಕ್ರ್ಯಾಚ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಮಂತಲ್ಲಿ 2 ಟೈಮ್ಸ್ ಕಂಪಲ್ಸರಿ ವಾಶ್ ಮಾಡ್ತೀನಿ. ಇನ್ ಕೇಸ್ ತೀರಾ ಏನು ಗಲೀಜಾಗಿಲ್ಲ ಅಂದರೆ ವೈಪ್ಸಲ್ಲಿ ಕ್ಲೀನ್ ಮಾಡಿಬಿಡ್ತೀನಿ. ಅಂದರೆ ಸ್ಪಾಂಜ್ ಬರುತ್ತಲ್ವ, ಅದು ಇಟ್ಟಿದ್ದೀನಿ ನಾನು. ಆ ಸ್ಪಾಂಜ್ನ ಡಿಪ್ ಮಾಡಿಬಿಟ್ಟು ಪ್ಲೇನ್ ವಾಟ್ರಲ್ಲಿ ಡಿಪ್ ಮಾಡಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಷ್ಟೇ. ಬೇರೆ ಥರ ಯಾವ ಕೆಮಿಕಲ್ಸ್ ಆಗಲಿ ಅದು ಏನೂ ಹಾಕಲ್ಲ ನಾನು. ಪ್ಲೇನ್ ವಾಟರಲ್ಲೇ ಕ್ಲೀನ್ ಮಾಡ್ಕೋತೀನಿ ಫ್ರಿಜ್ ಎಲ್ಲದು. ಇದೆಲ್ಲ ತೊಳೆದಿದ್ದಾಯಿತು. ಇವಾಗ ಟೊಮೆಟೊ ಬಾಸ್ಕೆಟ್ ಒಂದಿದೆ, ಅದನ್ನು ನಾನು ಆಮೇಲೆ ತೊಳಿತೀನಿ. ಅದರಲ್ಲಿ ಸ್ವಲ್ಪ ತರಕಾರಿ ಮಿಕ್ಕಿದೆ ಇನ್ನು. ಸೊ ಅದನ್ನೆಲ್ಲ ತೆಗ್ದಾದ್ಮೇಲೆ ಅದನ್ನ ತೊಳಿತೀನಿ. ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕ್ಲಾತ್ನೂ ಅಷ್ಟೇ ಜಸ್ಟ್ ವಾಟ್ರಲ್ಲಿ ಒಂದು ಸ್ವಲ್ಪ ಡಿಪ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ನಾವು ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾಯಿದ್ರೆ ಅಷ್ಟೇನು ಗಲೀಜಾಗಲ್ಲ. ನೀವಿಲ್ಲಿ ನೋಡ್ಬೋದು, ನಾನು ಜಸ್ಟ್ ವೆಟ್ ಕ್ಲಾತಲ್ಲೇ ಕ್ಲೀನ್ ಮಾಡಿದ್ದು ಎಲ್ಲ ಕ್ಲೀನಾಗಿದೆ. ಇನ್ನು ಕೆಲವೊಂದೆರಡು ಕಲೆಗಳಿದೆ, ಅದು ಪರ್ಮನೆಂಟ್ ಸ್ಟೇನ್ಸ್. ಅದು ನಾನು ಏನು ಮಾಡಿದರೂ ರಿಮೂವ್ ಆಗ್ತಾಯಿಲ್ಲ ಅದು. ಸೊ ಬಾಸ್ಕೆಟು, ಬಾಕ್ಸು, ಆಮೇಲೆ ಬಾಟಲ್ಸ್ ಇಟ್ಟು ಆ ಥರ ಆಗಿದೆ ಅದು. ಈ ಫ್ರಿಜ್ ತೊಗೊಂಡು ಆಲ್ಮೋಸ್ಟ್ 10 years ಆಯಿತು. ಸೊ ಅದು ಕಲೆಗಳು ಹೋಗ್ತಾಯಿಲ್ಲ. ಬಾಕಿ ಸುಮ್ಮನೆ ಎಲ್ಲ ಇರೋದೆಲ್ಲ ಹೋಗಿದೆ, ಕ್ಲೀನಾಗಿದೆ. ಇನ್ನು ಕೆಳಗಡೆ ಇದನ್ನೇನು ನಾನು ಕ್ಲೀನ್ ಮಾಡಿಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಈರುಳ್ಳಿ ತಂದಾಗೇ ಅದನ್ನ ಕ್ಲೀನ್ ಮಾಡಿಬಿಟ್ಟು ಹಾಕಿದ್ದೆ. ಹಂಗಾಗಿ ಮತ್ತೆ ಏನು ಕ್ಲೀನ್ ಮಾಡ್ತಿಲ್ಲ ನಾನು. ಸೊ ಅದೆಲ್ಲ ಕ್ಲೀನ್ ಮಾಡಾದಮೇಲೆ ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗಿ ಬಂದು ಒಂದು 6:30ಗೆ ನಾನು ಕರಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಇನ್ನೇನು ಲಂಚ್ ಮಾಡಲಿಲ್ಲ ನಾವು. ಸೊ ಡೈರೆಕ್ಟ್ ಒಂದೇ ಸತಿ ಸಂಜೆನೇ ಮಾಡ್ಕೊಳ್ತಾಯಿದ್ದೀವಿ.
ಇದು ಅಷ್ಟೇ ಕ್ಯಾಪ್ಸಿಕಮ್ ಕರಿ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಟೈಮ್ ನಾನು ಯಾವಾಗಲಾದರೂ ಮಾಡಿದಾಗ ಇದ್ರದ್ದು ಫುಲ್ ವೀಡಿಯೋ ಹಾಕ್ತೀನಿ. ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ತಪ್ಪು ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.